ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತ ವಾಸವಿರುವ ಎಲ್ಲ ಕಾಯಕ ಸಮುದಾಯಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಾಮಾನ್ಯವಾಗಿ ಇವತ್ತು ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದೆ. ಭಾಳ ಒಂದು ಕಷ್ಟದ ಕೆಲಸ. ಯಾಕಂದರೆ ಕೊನೆಯ ಭಾಷಣ ಕೊಡುವಂಥದ್ದು ಇಂಥ ದೊಡ್ಡ ಸಮ್ಮೇಳನದಲ್ಲಿ ಏನು ಸುಲಭ ಇಲ್ಲ. ನಮ್ಮ ಭಾಷಣೆಯಿಂದ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ಆದರೂ ಸಹ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಇವತ್ತು ಏನು ಭಾಳ ಸಂತೋಷದ ಒಂದು ಸಂಗತಿ ಅಂದರೆ, ಶ್ರೀ ರಘು ಕೌಟಿಲ್ಯ ಅವ್ರನ್ನ ಅಧಿಕೃತವಾಗಿ ಈ ಒಂದು ಸಮ್ಮೇಳನ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಅವರೇನು ಅರಮನೆಗೆ ಹೊಸೊಬ್ಬರು ಅಲ್ಲ. ಹಿಂದೆ ಒಂದು ಜನ್ಮದಲ್ಲಿ ಅವರು ಒಂದು ಚಳವಳಿಯಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲೂ ನಮ್ಮ ತಂದೆಯವರು ಕೂಡ MP ಆಗಿದ್ದರು. ಆ ಒಂದು ಸಮಯದಿಂದ ಇವತ್ತುವರೆಗೂ ಅರಮನೆ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡು ಬಂದಿರೋರು. ಜೊತೆಗೆ ಅವರ ಅನೇಕ ಒಂದು ಪತ್ರಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅವರ ಒಂದು ಆರ್ಟಿಕಲ್ಗಳು ಬರ್ತಾಯಿತ್ತು. ಅದೆಲ್ಲನೂ ಕೂಡ ಬಂದು ಅರಮನೆಗೆ ತೋರಿಸ್ತಾ ಇದ್ರು. ನಮಗೂ ಕೂಡ ಅದು ಏನು ಇತಿಹಾಸವನ್ನು ನೆನಪು ಮಾಡೋದಕ್ಕೆ ಮತ್ತು ಆ ಒಂದು ಅನೇಕ ಒಂದು ಇತಿಹಾಸದ ಸಂಗತಿಗಳನ್ನು ಅದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಅವರು ಭಾಳ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಜೊತೆಗೆ ನಮಗೆ ಇವತ್ತು ರಾಜಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ಸಮ್ಮೇಳನವನ್ನು ಸಂಘಟಿಸಿ ಈ ಒಂದು OBC ವರ್ಗದ ಎಲ್ಲ ಒಂದು ಸಮುದಾಯಗಳನ್ನು ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚುನಾವಣೆಗೆ ಭಾಳ ದೊಡ್ಡ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ. ಇವತ್ತು ನಿಜಕ್ಕೂ ಕೂಡ ಅವರು ವಿಧಾನ ಪರಿಷತ್ತಲ್ಲಿ ಬರೀ ಆ ಒಂದು ಸಮುದಾಯದ ಸದಸ್ಯರಲ್ಲ, ನಮ್ಮ ಮೈಸೂರಿನ ಒಬ್ಬ ನಿವಾಸಿಗಳಾಗಿ ಮೈಸೂರಿನಲ್ಲಿ ಎಷ್ಟೋ ದಶಕಗಳ ಕಾಲ ಒಂದು ಒಳ್ಳೆ ಶೈಕ್ಷಣಿಕ ಮತ್ತು ರಾಜಕೀಯ ಹೋರಾಟ ನಡೆಸಿರ್ತಕ್ಕಂಥ ವ್ಯಕ್ತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಇವತ್ತು ನಮಗೆ ಭಾಳ ಸಂತೋಷದ ಸಂಗತಿ. ಈ ಒಂದು MP ಆಗಿದ ನಂತರ ಮೊದಲನೆಯ ವ್ಯಕ್ತಿ ಒಂದು ಕಾಯಕ ಸಮುದಾಯದಿಂದ ಆಯ್ಕೆಯಾಗಿ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಸೇರಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಭಾಳ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಹಿರಿಯರು ಮಾತಾಡಿದರೆ, ಅನೇಕ ಒಂದು ಅಂಶಗಳನ್ನು ನಿಮ್ಮ ಮುಂದೆ ಮಂಡಿಸಿದರೆ. ಇವತ್ತು ಮೈಸೂರಿನಲ್ಲಿ ನಮ್ಮ ಸಂಸ್ಕೃತಿನೇ ಎಲ್ಲರಿಗೂ ಕೂಡ ಪರಿಗಣಿಸೋದು, ಒಂದು ಸಮಾನತೆಯಿಂದ ಪರಿಗಣಿಸೋದು, ಅದು ಪ್ರಾತಿನಿಧ್ಯ ಕೊಡುವಂಥದ್ದು ಮೈಸೂರಿನ ಸಂಸ್ಕೃತಿ. ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತ ವಾಸವಿರುವ ಎಲ್ಲ ಕಾಯಕ ಸಮುದಾಯಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಾಮಾನ್ಯವಾಗಿ ಇವತ್ತು ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದೆ. ಭಾಳ ಒಂದು ಕಷ್ಟದ ಕೆಲಸ. ಯಾಕಂದರೆ ಕೊನೆಯ ಭಾಷಣ ಕೊಡುವಂಥದ್ದು ಇಂಥ ದೊಡ್ಡ ಸಮ್ಮೇಳನದಲ್ಲಿ ಏನು ಸುಲಭ ಇಲ್ಲ. ನಮ್ಮ ಭಾಷಣೆಯಿಂದ ನಿಮ್ಮ ಹೊಟ್ಟೆ ತುಂಬೋದಿಲ್ಲ, ಆದರೂ ಸಹ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಇವತ್ತು ಏನು ಭಾಳ ಸಂತೋಷದ ಒಂದು ಸಂಗತಿ ಅಂದರೆ, ಶ್ರೀ ರಘು ಕೌಟಿಲ್ಯ ಅವ್ರನ್ನ ಅಧಿಕೃತವಾಗಿ ಈ ಒಂದು ಸಮ್ಮೇಳನ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ಅವರೇನು ಅರಮನೆಗೆ ಹೊಸೊಬ್ಬರು ಅಲ್ಲ. ಹಿಂದೆ ಒಂದು ಜನ್ಮದಲ್ಲಿ ಅವರು ಒಂದು ಚಳವಳಿಯಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲೂ ನಮ್ಮ ತಂದೆಯವರು ಕೂಡ MP ಆಗಿದ್ದರು. ಆ ಒಂದು ಸಮಯದಿಂದ ಇವತ್ತುವರೆಗೂ ಅರಮನೆ ಜೊತೆಗೆ ಒಂದು ಸಂಬಂಧ ಇಟ್ಕೊಂಡು ಬಂದಿರೋರು. ಜೊತೆಗೆ ಅವರ ಅನೇಕ ಒಂದು ಪತ್ರಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅವರ ಒಂದು ಆರ್ಟಿಕಲ್ಗಳು ಬರ್ತಾಯಿತ್ತು. ಅದೆಲ್ಲನೂ ಕೂಡ ಬಂದು ಅರಮನೆಗೆ ತೋರಿಸ್ತಾ ಇದ್ರು. ನಮಗೂ ಕೂಡ ಅದು ಏನು ಇತಿಹಾಸವನ್ನು ನೆನಪು ಮಾಡೋದಕ್ಕೆ ಮತ್ತು ಆ ಒಂದು ಅನೇಕ ಒಂದು ಇತಿಹಾಸದ ಸಂಗತಿಗಳನ್ನು ಅದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಅವರು ಭಾಳ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಜೊತೆಗೆ ನಮಗೆ ಇವತ್ತು ರಾಜಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ಸಮ್ಮೇಳನವನ್ನು ಸಂಘಟಿಸಿ ಈ ಒಂದು OBC ವರ್ಗದ ಎಲ್ಲ ಒಂದು ಸಮುದಾಯಗಳನ್ನು ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಚುನಾವಣೆಗೆ ಭಾಳ ದೊಡ್ಡ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ. ಇವತ್ತು ನಿಜಕ್ಕೂ ಕೂಡ ಅವರು ವಿಧಾನ ಪರಿಷತ್ತಲ್ಲಿ ಬರೀ ಆ ಒಂದು ಸಮುದಾಯದ ಸದಸ್ಯರಲ್ಲ, ನಮ್ಮ ಮೈಸೂರಿನ ಒಬ್ಬ ನಿವಾಸಿಗಳಾಗಿ ಮೈಸೂರಿನಲ್ಲಿ ಎಷ್ಟೋ ದಶಕಗಳ ಕಾಲ ಒಂದು ಒಳ್ಳೆ ಶೈಕ್ಷಣಿಕ ಮತ್ತು ರಾಜಕೀಯ ಹೋರಾಟ ನಡೆಸಿರ್ತಕ್ಕಂಥ ವ್ಯಕ್ತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ ಇವತ್ತು ನಮಗೆ ಭಾಳ ಸಂತೋಷದ ಸಂಗತಿ. ಈ ಒಂದು MP ಆಗಿದ ನಂತರ ಮೊದಲನೆಯ ವ್ಯಕ್ತಿ ಒಂದು ಕಾಯಕ ಸಮುದಾಯದಿಂದ ಆಯ್ಕೆಯಾಗಿ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಸೇರಿರ್ತಕ್ಕಂಥದ್ದು ನಮ್ಮ ಜೊತೆಗೆ ಭಾಳ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಹಿರಿಯರು ಮಾತಾಡಿದರೆ, ಅನೇಕ ಒಂದು ಅಂಶಗಳನ್ನು ನಿಮ್ಮ ಮುಂದೆ ಮಂಡಿಸಿದರೆ. ಇವತ್ತು ಮೈಸೂರಿನಲ್ಲಿ ನಮ್ಮ ಸಂಸ್ಕೃತಿನೇ ಎಲ್ಲರಿಗೂ ಕೂಡ ಪರಿಗಣಿಸೋದು, ಒಂದು ಸಮಾನತೆಯಿಂದ ಪರಿಗಣಿಸೋದು, ಅದು ಪ್ರಾತಿನಿಧ್ಯ ಕೊಡುವಂಥದ್ದು ಮೈಸೂರಿನ ಸಂಸ್ಕೃತಿ.